ಗುರುಭ್ಯೋ ನಮಃ ಗಣಗಣಪತಿಯ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ವೀಕ್ಷಕರಿಗೆ, ಜೂನ್ 29ನೇ ತಾರೀಕಿಗೆ ಕಾರ ಹುಣ್ಣಿಮೆ ನಂತರ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅನ್ನೋಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ. ನಿರೀಕ್ಷಿತ ಜಾಗಕ್ಕೆ ವರ್ಗಾವಣೆ ಆಗುವಂತ ಸಾಧ್ಯತೆ ಇದೆ. ಹೊಸದಾಗಿ ಯಾರೆಲ್ಲ ವ್ಯಾಪಾರ ಮಾಡ್ಕೊಂಡಿದ್ದೀರಾ, ಇದು ಒಳ್ಳೆಯ ಸಮಯ. ಹಳೆಯ ಹೂಡಿಕೆಗಳಿಂದ ಲಾಭ ಬರುತ್ತದೆ. ನಿಮ್ಮ ಆದಾಯ ಮೂಲ ಹೆಚ್ಚಾಗಿರುತ್ತದೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳುತ್ತದೆ. ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಹಳೆಯಗಳ ಸಾಲಗಳನ್ನು ತೀರಿಸಲು ಇದು ಒಳ್ಳೆಯ ಸಮಯ. ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಪೋಷಕರ ಹಾಗೂ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಮದುವೆ ಆಗಿ ಮಕ್ಕಳಾಗದಿದ್ದವರಿಗೆ ಸಂತಾನದ ಭಾಗ್ಯ, ಶುಭ ಸುದ್ದಿ ಸಿಗುತ್ತದೆ. ಸಂಗಾತಿ ಒಟ್ಟಿಗೆ ಸುಂದರ ಕ್ಷಣ ಕಳೆಯುತ್ತೀರಾ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಯೋಗ್ಯವಾಗಿ ಸಂಗಾತಿಗಳು ಸಿಗುತ್ತಾರೆ. ಹಳೆಯ ಬೇರೆ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತದೆ. ಈ ಕಾರದ ಹುಣ್ಣಿಮೆ ದಿನ ಇಲ್ಲವಾದರೆ ಬರುವಂತ ಶುಕ್ರವಾರ ದಿನದಂದು ದುರ್ಗಾದೇವಿಯನ್ನ ಆರಾಧನೆ ಮಾಡಿ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಬಡವರಿಗೆ ಹಂಚಿಸಿ. ನಿಮ್ಮ ಅದೃಷ್ಟ ಮತ್ತಷ್ಟು ಕೈ ಹಿಡಿಯುತ್ತದೆ. ನಿಮ್ದು ವೃಷಭ ರಾಶಿ ಆಗಿದ್ರೆ ಓಂ ದುರ್ಗಾಯ ದೇವಿ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇಲಿ ಬರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.